ಗುಂಡಮ್ಮ ನನ್ನ ಮಗಳಿಗೆ ಏನಾಯ್ತೋ ಏನೋ ನನಗಂತೂ ಭಯವಾಗ್ತೈತೆ ಕಣೆ. ಇವರು ಓದರ್ ಬರ್ಲೇ ಇಲ್ಲ. ಅಯ್ಯೋ ದೇವ್ರೇ, ಅಯ್ಯೋ ಏನೇ ಮಾಡೋದು ಗುಂಡಮ್ಮ. ನನ್ನ ಮಗಳನ್ನ ನಾನು ಇಲ್ಲೇ ಇಕ್ಕೊಂಡಿದ್ರು ಇಕ್ಕೋಬೋದಾಗಿತ್ತು. ನನ್ನ ಮಗಗ್ ಬುದ್ಧಿ ಹೇಳಿ ಎಲ್ಲಿ ಹೋಗ್ತಾಳ ಅವಳು, ಇಲ್ಲೇ ಇರ್ತಾಳೆ ಬಿಡಪ್ಪ ಅಂತ ಹೇಳಿ ನಾನು ಸುಮ್ಮನಾದೆ. ಈಗ ನೋಡು ಎಂತ ಕೆಲಸ ಮಾಡ್ಕೊಂಡಿದ್ದಾಳೆ ನಮ್ಮ ಅಮ್ಮಣಿ. ಈಗ ಅಂತದ್ ಏನಾತೆ? ಅವಳೇನ್ ಸೊತ್ತೋಗ್ಯವಳ ಅಲೇನೆ? ಸೊತ್ತೋಗ್ಯಾಳಮ್ಮಂಗೆ ಏನೋ ಆಗೈತಮ್ಮಂಗೆ ಹೇಳ್ತಾ ಇದೆಯಲ್ಲೇ ಕೆಂಚಮ್ಮ. ಸುಮ್ಮನಿರು, ಏನೂ ಆಗಿರಲ್ಲ. ರೋಗಿ ಅವರಲ್ಲ, ಅವ್ರು ಬರತಕ್ಕ ಒಂದ್ ಸ್ವಲ್ಪ ಹೊತ್ತು ಸುಮ್ಮನಿರು, ಅಳ್ಬೇಡ. ಅಯ್ಯ ನೀನ್ ಹಂಗೇನೆ ಅಲ್ಲೇ ಸೊತ್ತೆ ಹೋಗ್ಯವಳೇನೋ ಅಮ್ಮಂಗೆ ಹೇಳ್ತಾ ಇದೆಯಲ್ಲಿ. ಸುಮ್ಮನಿರು, ಏನೂ ಆಗಿರಲ್ಲ. ಗುಂಡದ ಅಕ್ಕ ಗೌರಿ ಇನ್ನೂ ಸಿಗ್ಲೇ ಇಲ್ವಾ? ಇಲ್ಲ ಕಣೆ ಬಾನು, ಎಲ್ಲಾ ಕಡೆಗೂ ಹುಡ್ಕ್ಯವ್ರೆ. ಕೊನೆಗೆ ಗಂಡನ ಮನೆಗೆ ನಾನು ಹೋಗಿರ್ಬೋದೇನೋ, ಹೋಗಿ ನೋಡ್ಕೊಂಬತ್ತೀವಿ ಅಂತ ಹೇಳಿ ಹೋದ್ರಮ್ಮ ಲಸ್ಮಕ್ಕನು ಸೀನಪ್ಪನು. ಬರ್ಲಿಲ್ಲ. ಈಗಲಾಗ್ಲ ಬರ್ಬೋದೇನೋ ನೋಡ ನೀರು. ಅಲ್ಲಿಗೆ ನಾನು ಹೋಗಿದ್ರು ಹೋಗಿರ್ಬೋದೇನೋ. ಗ್ಯಾರಂಟಿ ನನಗೇನ ಅಲ್ಲಿಗೆ ಹೋಗಿರ್ತಾಳೆ ಅನ್ಸುತ್ತಮ್ಮ. ಇನ್ನೆಲ್ಲೂ ಇಲ್ಲ ಅಂತಂದ್ರೆ ಅಲ್ಲಿಗೆ ಹೋಗಿರ್ತಾಳೆ ಹಂಗಂತ ಹೇಳಿರಿ. ಕೆಂಚಮ್ಮ ಏನೋ ಮಾಡ್ಕೊಂಡಿರ್ತಾಳೆ, ಏನೋ ಕೆರೆಗೋ ಬಾವೆಗೋ ಬಿದ್ದು ಸತ್ತೋಗ್ಯವಳೇನೋ ಅಂತ ಹೇಳಿ ತಿಳ್ಕೊಂಡು ಒಂದೇ ಸಮಕ್ಕೆ ಹೇಳ್ತಾ ಇದ್ದಾಳೆ. ನಾನು ಸಮಾಧಾನ ಮಾಡಿ ಸಾಕಾಗೋದೆ ಹೋಗತ್ಲಾಗೆ. ನೀನನ್ನು ಹೇಳ್ಬಾರೆ ಬನ್ನಿ ಕೆಂಚಮ್ಮಗೆ. ಅಯ್ಯೋ ಕೆಂಚಿಂದ ಅಕ್ಕ ಗಂಡನ ಮನೆಗೆ ಹೋಗಿರ್ತಾಳೆ ಗ್ಯಾರಂಟಿ. ಸುಮ್ಮನೆ ಹಿರಿ, ಹಿಂದಕ್ಕೆ ಯಾಕೆ ಹೇಳ್ತಾ ಇದ್ದೀರಾ? ಆ ಗೌರಿ ಅಷ್ಟು ಎದುರು ಪುಕ್ಲಿ ಅಲ್ಲ, ಆತರ ಎಲ್ಲ ಸಾಯೋದಕ್ಕೆ. ಏನೂ ಆಗಿರಲ್ಲ ನಿಮ್ದಕ್ಕೆ ಮಗಳಿಗೆ. ಆರಾಮಾಗೆ ಇರ್ತಾಳೆ ಗಂಡನ ಮನೆಯಲ್ಲಿ. ಲಕ್ಷ್ಮೀದ ಅಕ್ಕ ಮತ್ತೆ ಸೀನಣ್ಣ ಹೋಗಿದಾರಲ್ಲ, ಈಗ ನೋಡ್ಕೊಂಡ್ ಬರ್ತಾರೆ. ಸುಮ್ಮನೆ ಹಿರಿ, ಅಳಬೇಡಿ. ಇಲ್ಲ ಕಣೆ ಬಾನು, ಅವಳಂತೂ ಗಂಡನ ಮನೆಗೆ ಹೋಗಿರಲ್ಲ. ನನಗೆ ಗೊತ್ತೈತೆ. ಅವಳು ಏನೋ ಮಾಡ್ಕೊಂಡು ಸತ್ತೋಗಿದ್ದಾಳೆ ಕಣೆ ಬಾನು, ಸತ್ತೋಗಿದ್ದಾಳೆ. ಅಯ್ಯೋ ಕೆಂಚಿಂದ ಅಕ್ಕ ಆತರ ಎಲ್ಲ ಯೋಚನೆಗೆ ಮಾಡಬೇಡಿ. ಸುಮ್ಮನೆ ಹಿರಿ, ಏನೂ ಆಗಿರಲ್ಲ ನಿಮ್ದಕ್ಕೆ ಮಗಳಿಗೆ. ಕೆಂಚಮ್ಮ ಏನ್ ಸಾವ್ಕಾರ್ರೆ? ಅಯ್ಯೋ ನಮ್ಮ ಮಗಳು ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ ಸಾವ್ಕಾರ್ರೆ. ಅಯ್ಯೋ ಎಷ್ಟು ಹುಡುಕಿರು ಸಿಗ್ತಾ ಇಲ್ಲ, ಎಲ್ಲಿ ಹೋದ್ಲೋ ಏನೋ. ನನಗಂತೂ ಭಯವಾಗ್ತೈತೆ ಸಾವ್ಕಾರ್ರೆ. ನೀವೆಲ್ಲನ ನೋಡಿರ ಸಾವ್ಕಾರ್ರೆ ನಮ್ ಗೌರಿನ? ಎಲ್ಲನ ನೋಡಿದ್ರೆ ಹೇಳ್ರಿ ಸಾವ್ಕಾರ್ರೆ. ಸಮಾಧಾನ ಮಾಡ್ಕೊಳಮ್ಮ, ಸಮಾಧಾನ ಮಾಡ್ಕ್ಯ. ನಾವು ಅದೇ ವಿಷಯನೇ ಹೇಳಕ್ಕಂತ ಹೇಳಿ ಬಂದಿದ್ದು. ಎಲ್ಗೋದ್ರು ನಿನ್ ಮಗ ಸೊಸೆನು ಕಾಣಿಸ್ತಾ ಇಲ್ಲ. ಸಾವ್ಕಾರ್ರೆ ಅವರು ಗೌರಿ ಗಂಡನ ಮನೆಗೆ ಹೋಗಿದ್ದಾರೆ. ಅಲ್ಲಿಗೆ ನಾನು ಹೋಗ್ಯವಳೇನೋ ಅಂತ ಹೇಳಿ ಕೇಳ್ಕೊಂಬತ್ತೀವಿ ಅಂತ ಹೇಳಿ ಹೋದ್ರು. ಅವಾಗ್ಲೇನೆ ಇನ್ನ ಬಂದಿಲ್ಲ. ನಿಮ್ಗೆ ಅದೇನೋ ವಿಷಯ ಗೊತ್ತು ಅಂತ ಹೇಳಿರಲ್ಲ, ಹೇಳ್ರಿ ಜಲ್ದು. ನೀವೇನಾರ ನೋಡಿರ ಗೌರಿನ? ಅಲ್ಲ, ಎಲ್ಲೋ ಇರೋ ಗೌರಿ ಗಂಡನ ಮನೆಗೆ ಸಿಗ್ತಾಳ? ಸಿಗಲ್ಲ. ಅವಳು ಎಲ್ಗೋಗ್ಯಾಳೆ ಎಂಬುದು ನಮಗ್ ಚೆನ್ನಾಗ್ ಗೊತ್ತು. ನಿಮಗ್ ಗೊತ್ತಾ ಸಾವ್ಕಾರ್ರೆ? ಹೇಳ್ರಿ ಮತ್ತೀಗ ಎಲ್ಗೋಗ್ಯಾಳೆ ಅವಳು ಗೌರಿ? ಈ ಕೆಂಚಮ್ಮ ಅಂತೂ ಒಂದೇ ಸಮಕ್ಕೆ ಹೇಳ್ತಾ ಇದ್ದಾಳೆ, ಏನನ್ನ ಹೆಚ್ಚು ಕಮ್ಮಿ ಮಾಡ್ಕೊಂಡವಳೋ ಏನೋ ಅಂತ ಹೇಳಿ. ಜಲ್ದಿ ಹೇಳ್ಗಿರಿ ಸಾವ್ಕಾರ್ರೆ, ಎಲ್ಲ ಇದ್ದಾಳೆ ಗೌರಿ? ಗೌರಿ ಇನ್ನೆಲ್ಲಮ್ಮ ಗುಂಡಮ್ಮ, ಗೌರಿ ಕತೆ ಮುಗೀತು. ಗೌರಿನ ಅನ್ಯಾಯವಾಗಿ ಸಾಯಿಸ್ಬಿಟ್ರಲ್ಲ ಈ ಮನೆಯವರು. ಸಾವ್ಕಾರ್ರೆ ಏನ್ ಹೇಳ್ತಾ ಇದ್ರ ನೀವು? ನಮ್ ಗೌರಿ ಏನಾದ್ಲು? ಹೇಳ್ರಿ ಸಾವ್ಕಾರ್ರೆ. ಹೇಳ್ತೀನಿ ಕಣಮ್ಮ ಕೆಂಚಮ್ಮ, ನೀನೊಂದಿಟ್ಟು ಧೈರ್ಯವಾಗಿರ್ಬೇಕು. ಅಯ್ಯೋ ಸಾವ್ಕಾರ್ರೆ, ನಮ್ಗೇನೆ ಹೆದರಿಕೆ ಆದಂಗ ಆಗ್ತೈತೆ. ನೀವ್ ಹೇಳೋದ್ ಕೇಳಿರಿ, ಗೌರಿಗೇನೋ ಆಗೈತೇನೋ ಅಂತ ಹೇಳಿ. ಜಲ್ದಿ ಹೇಳ್ರಿ ಅದೇನಾಗೈತಿ ಅಂತಾನ. ಅದನ್ನ ನಾವ್ ಹೇಳಿರೆ ಸರಿಯಾಗಲ್ಲ, ಹೇಳೋರ್ ಹೇಳಿರೇನೆ ಸರಿಯಾಗದು. ಅಯ್ಯೋ ಸಾವ್ಕಾರ್ರೆ, ಏನ್ಗೆ ಆಗಿದೆ ಗೌರಿಗೆ? ಬೇಗ ಹೇಳಿ, ನಂಬಿಕೆ ಕೂಡ ಭಯಗೆ ಆಗ್ತಾ ಇದೆ. ಏನಾಗಿದೆಯೋ ಏನೋ ಅಂತ ಹೇಳಿ. ಇರ್ರಿ ಇನ್ನನ ಪೊಲೀಸ್ನರ್ ಬರ್ತಾರೆ. ಪೊಲೀಸ್ನರ್ ಬಂದು ಅದ್ ಏನಾಗೈತಿ ಅಂತ ಅವರೇ ಹೇಳ್ತಾರೆ. ನಾವ್ ಹೇಳಿರೆ ಅದು ಸರಿಯಾಗಲ್ಲ. ಅವ್ರು ಹೇಳಿರೇನೆ ನಿಮ್ಗೆಲ್ಲರಿಗೂ ನಂಬಿಕೆ ಬರೋದು. ಪೊಲೀಸ್ನರೇ ಬಂದೇ ಇದಾರೆ, ಕರ್ಕೊಂಬಂದಿದೀವಿ ಪೊಲೀಸ್ನರ್ನ ಜೊತೆಗೆ. ತಿಪ್ಪೆ ಹೋಗು ಕರ್ಕೊಂಬರೋ ಪೊಲೀಸ್ನರ್ನ ಒಳಕ್ಕೆ. ಏನು ಪೊಲೀಸ್ನರ್ ಬಂದೇವ್ರ? ಸಾವ್ಕಾರ್ರೆ ಪೊಲೀಸ್ನರ್ ಯಾಕೆ ಬಂದೇವ್ರೆ? ಗುಂಡಮ್ಮ ಸಮಾಧಾನ ಮಾಡ್ಕೊಂಡಿರು, ಅವರೇ ಬರ್ತಾರೆ, ಎಲ್ಲ ಹೇಳ್ತಾರೆ. ಅವ್ರು ಯಾಕೆ ಬಂದೇವ್ರೆ, ಗೌರಿ ಏನಾಗೈತಿ ಎಲ್ಲನ ಅವರೇ ಹೇಳ್ತಾರೆ. ಸಮಾಧಾನ ಮಾಡ್ಕೊಳ್ರಿ ಒಂದ್ ಸ್ವಲ್ಪ ಹೊತ್ತು. ಮೇಡಮರೇ, ಸರ್ ಬರ್ರಿ ಒಳಕ್ಕೆ. ಇದೇ ಮನೇನೆ ಗೌರಿ ಇರ್ದು. ಬರ್ರಿ ಇಲ್ಲೇ ವಿಚಾರಿಸ್ ಬರ್ರಿ. ಹೌದು ಮೇಡಮ್, ಇದೇನೆ ಅವ್ರ ಮನೆ. ಇವ್ರೆ ಅವ್ರಮ್ಮ ಲಸ್ಮಕ್ಕ ಮತ್ತೆ ಸೀನಪ್ಪ ಎಲ್ಲೋ ಗೌರಿ ಹುಡಿಕೊಂಡು ಹೋಗಿದಾರಂತೆ. ಬರ್ತಾರೆ, ನೀವು ವಿಚಾರಣೆ ಮಾಡ್ರಿ ಇವ್ರನ್ನ. ಮೇಡಮರೇ, ನಮ್ ಗೌರಿಗೆ ಏನಾಗೈತಿ ಹೇಳ್ರಿ ಮೇಡಮರೇ. ನೀವ್ ಯಾಕೆ ಬಂದಿದ್ದೀರಾ? ನೋಡಿ, ನಾನು ಇನ್ಸ್ಪೆಕ್ಟರ್ ಭಾರ್ಗವಿ ಅಂತ. ಗೌರಿ ಅವ್ರ ಬಗ್ಗೆ ವಿಚಾರಣೆ ಮಾಡ್ಬೇಕು ಅಂತ ಹೇಳಿ ಬಂದಿದ್ದೀನಿ. ಗೌರಿ ಅವರು ಕಾಣೆಯಾಗಿ ಎಷ್ಟು ದಿನ ಆಯ್ತು? 2 ದಿನ ಆಯ್ತು ಮೇಡಮರೇ. ನಮ್ ಗೌರಮ್ ಕಾಣಿಸ್ತಾ ಇಲ್ಲ, ಎಲ್ಲಿದ್ದಾಳೆ ಅಂತ ನಾವು ಒಂದಿಟ್ಟು ಹುಡುಕೊಡ್ರಿ ಮೇಡಮರೇ. ನಿಮಗೆ ಪುಣ್ಯ ಬರುತ್ತೆ ಮೇಡಮರೇ, ಹುಡುಕೊಟ್ರೆ. ನನ್ ಮಗಳು ಎಲ್ಗೋಗ್ಯವಳೋ ಏನೋ. ನೋಡಿ ಇವ್ರೆ, ನಿಮ್ಮ ಹೆಸರೇನು ಹೇಳಿ? ಕೆಂಚಮ್ಮ ಅಂತ ಮೇಡಮರೇ ನನ್ನ ಹೆಸರು. ನನ್ನ ಮಗನ ಹೆಸರು ಸೀನಪ್ಪ, ನನ್ನ ಸೊಸೆ ಲಸ್ಮಕ್ಕ ಅಂತ ಹೇಳಿ. ಗೌರಮ್ಮ ನನ್ನ ಮಗಳು ಗಂಡನ್ ಬಿಟ್ಟು ಬಂದು ಇಲ್ಲೇ ಇದ್ಲು. ಇಲ್ಲೂ ತವ್ರ ಮನೆಗೂ ಅವ್ರ ಅಣ್ಣನ ಕೂಡ ಜಗಳ ಮಾಡ್ಕೊಂಡು ಆ ಸಾಕಮ್ಮನ ಮನೆಗೆ ಹೋಗಿದ್ಲು.
ಆ ಸಾಕಮ್ಮನೂ ಜಗಳ ಮಾಡಿ ಅವಳನ್ನ ಮನೆ ಬಿಟ್ಟು ಓಡಿಸಿದ್ಲು. ತಿರ್ಗಾ ಎಲ್ಗೋದ್ಲು ಅಂತ ಗೊತ್ತಿಲ್ಲ. ನಾವು ಹುಡುಕ್ತಾ ಇದೀವಿ ಎಲ್ಲಾ ಕಡೆಗೂ, ಆದ್ರೆ ಸಿಗ್ಲೇ ಇಲ್ಲ ಮೇಡಮ್ ಅವರೇ. ಹೆಂಗನ ಮಾಡಿ ಹುಡುಕೊಡ್ರಿ ಮೇಡಮ್ ಅವರೇ. ನೋಡಮ್ಮ ಕೆಂಚಮ್ಮ, ಈ ಬ್ಯಾಗು ನಿಮ್ಮ ಮಗಳು ಗೌರಿದೇನ ನೋಡಿ ಸರಿಯಾಗಿ. ಓ ಕಣ್ರಿ ಸರ್, ಇದು ನನ್ನ ಮಗಳ ಗೌರಿದೆ ಬ್ಯಾಗು. ನಮ್ ಗೌರಿದೆ ಬ್ಯಾಗು. ಎಲ್ಲಿ ಸಿಕ್ತು ನಿಮ್ಗೆ? ನಮ್ ಗೌರಮ್ಮನು ಸಿಕ್ಕಿಲ್ಲ. ಎಲ್ಲಿದ್ದಾಳೆ ಅವಳು? ಅವಳು ನೋಡ್ಬೇಕು, ಕರ್ಕೊಂಬರ್ರಿ ಜಲ್ದು. ಎಲ್ಗೋದ್ಲು ನನ್ನ ಮಗಳಿಗೆ? ಏನೂ ಆಗಿಲ್ಲ ತಾನೆ? ಎಲ್ಲಿತ್ತು ಇದು ಬ್ಯಾಗು? ಈ ಬ್ಯಾಗು ನದಿ ದಡದಲ್ಲಿತ್ತು. ಅದನ್ನ ನೋಡಿ ಸಾವುಕಾರ ಸಿದ್ದಪ್ಪರು ನಮಗ್ ಬಂದು ಹೇಳಿದ್ರು, ಈ ತರ ನದಿ ದಡದಲ್ಲಿ ಒಂದ್ ಬ್ಯಾಗ್ ಬಿದ್ದೈತೆ ಮೇಡಮ್, ಅದನ್ನ ನೋಡಿದ್ರೆ ಯಾರೋ ಬ್ಯಾಗ್ ಅಲ್ಲಿ ಬಿಟ್ಬಿಟ್ಟು ನದಿಯಲ್ಲಿ ಬಿದ್ದು ಸತ್ತೋಗಿರ್ಬೇಕೇನೋ, ಬಂದು ನೋಡ್ಬರ್ರಿ ಅಂತ ಹೇಳಿ ನಮಗೆ ಹೇಳಿದ್ರು. ನಾವು ತಕ್ಷಣ ಹೋಗಿ ಆ ಬ್ಯಾಗ್ ನೋಡಿದ್ವಿ. ಬ್ಯಾಗ್ ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಒಂದು ಲೆಟರ್ ಇತ್ತು. ಗೌರಿ ಅನ್ನೋರು ಬದ್ದಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು. ಆ ಗೌರಿ ಅನ್ನೋರು ನಮ್ಮೂರನೇ ಅಂತ ಹೇಳಿ ಸಾವುಕಾರ ಸಿದ್ದಪ್ಪರೇ ಈ ಮನೆ ಕರ್ಕೊಂಡ್ ಬಂದಿದ್ದು. ಸಾವುಕಾರ ಬ್ಯಾಗ್ ನೋಡಿ, ಆ ಬ್ಯಾಗ್ ಅಲ್ಲಿ ಏನಿದೆ ಅಂತ ಹೇಳಿ ನೋಡ್ಲಿಲ್ವಾ ಅವರು? ಸಾವುಕಾರ ನೀವು ನೋಡ್ಲಿಲ್ವಾ ಬ್ಯಾಗು ಯಾರ್ದು ಏನು ಅಂತ ಹೇಳಿ? ನಿಮ್ಗೆ ಗೊತ್ತೇ ಇರ್ಲಿಲ್ವಾ? ಇಲ್ಲ ಕಣಂಬಾನು, ನಾನು ಯಾಕೆ ನೋಡೋಣ ಹೇಳು? ನದಿ ದಡದಾಗ ಇಕ್ಕಿದ್ದಾರೆ ಅಂದ್ರೆ ಯಾರೋ ಬ್ಯಾಗ ಅಲ್ಲಿ ಇಕ್ಬಿಟ್ಟು ಬಿದ್ದು ಸತ್ತಿದ್ದಾರೆ ಅಂತ ಅನ್ನಿಸ್ತು ನನಗೂ, ತಿಪ್ಪಿಗೂ. ಅದಕ್ಕೆ ಮುಟ್ಟದ್ ಬೇಡ ಅಂತ ಹೇಳೋದ ತಿಪ್ಪೆ. ಮುಟ್ದಂಗೆ ನಾವು ಹೋಗಿ ಮೇಡಮ್ ಅವ್ರಿಗೆ ಹೇಳಿದ್ವಿ, ಹಿಂಗೆ ನದಿ ದಡದಾಗೆ ಯಾವುದೋ ಬ್ಯಾಗ್ ಐತೆ ಮೇಡಮ್ ಅವರೇ, ಬಂದು ನೋಡ್ರಿ ಅಂತ ಹೇಳಿ. ಅವ್ರು ಬಂದು ಬ್ಯಾಗ್ ತೆಗೆದು ನೋಡಿದಾಗ ಅದರಲ್ಲಿ ಒಂದು ಲೆಟ್ರ್ ಇತ್ತು. ಗೌರಿ ಅನ್ನರು ಬರ್ದಿದ್ದಾರೆ ಅಂತ ಹೇಳಿ. ಹಂಗ ನೀವು ಗೌರಿನ ಬೇರೆ ಹುಡ್ಕಾಡ್ತಿದ್ರಲ್ಲ, ಈ ಕೆಂಚಮ್ಮ ಸೀನಪ್ಪ ಎಲ್ಲನ, ಅದಕ್ಕೇನೆ ಗೌರಿನೇ ಇರ್ಬೋದು ಅಂತ ಹೇಳಿ ಇಲ್ಲಿ ಕರ್ಕೊಂಬಂದ್ವಿ. ಮೇಡಮ್ ಅವರೇ ವಿಚಾರಣೆ ಮಾಡ್ರಿ. ಆ ಲೆಟ್ರಾಗೆ ಇನ್ನೂ ಏನೇನು ಬರ್ದಿತ್ತು, ಆ ಗೌರಿ ಸಾಯೋದ ಕಾರಣ ಯಾರು ಅಂತ ಹೇಳಿ ಇವ್ರಿಗೆಲ್ಲರಿಗೂ ತಿಳಿಸ್ರಿ. ಅಂದ್ರೆ ಆ ನದಿಯಾಗೆ ಗೌರಿ ಬಿದ್ದು ಸತ್ತೋಗಿದ್ದಾಳೆ ಅಂತ ನೀವು ಹೇಳ್ತಾ ಇರೋದು? ಏನ್ ಮೇಡಮ್ ಅವರೇ ಹಿಂಗ್ ಹೇಳ್ತಾ ಇದ್ದೀರಾ? ಗೌರಿ ಹಂಗಾರೆ ನದಿಗೆ ಬಿದ್ದು ಸತ್ತೋಗಿದ್ದಾಳ? ಆ ಲೆಟ್ರ್ ಓದಿದ್ಮೇಲೆ ನಮ್ಗೆ ಗೊತ್ತಾಗಿದ್ದು ಯಾರೋ ಸೂಸೈಡ್ ಮಾಡ್ಕೊಂಡಿದ್ದಾರೆ ಲೆಟ್ರ್ ಬರ್ದಿಕ್ಕಿ ಅಂತ ಹೇಳಿ. ಗೌರಿ ಅನ್ನೋರು ನಮ್ಮ ಅತ್ತಿಗೆಯಿಂದನ ನಾನು ಸಾಯ್ತಾ ಇದ್ದೀನಿ, ನನ್ನ ಸಾವಿಗೆ ನಮ್ಮ ಅತ್ತಿಗೆನೇ ಕಾರಣ, ಅವ್ರನ್ನಂತೂ ಸುಮ್ಮನೆ ಬಿಡಬೇಡ್ರಿ, ಜೈಲಿಗೆ ಹಾಕ್ರಿ, ನನಗೆ ಕಿರುಕುಳ ಕೊಟ್ಟು ಸಾಯಂಗ್ ಮಾಡಿದ್ದಾರೆ ಅವರು, ನನ್ನ ಸಾವಿಗೆ ಲಸ್ಮಕ್ಕ ಅನ್ನೋರೇ ಕಾರಣ ಅಂತ ಹೇಳಿ ಬರ್ದಿಕ್ಕಿದ್ರು ಅದ್ರಲ್ಲಿ. ಎಲ್ಲಿ ಲಸ್ಮಕ್ಕ ಅನ್ನೋರು? ಕರೀರಿ, ಅವ್ರನ್ನ ವಿಚಾರಣೆ ಮಾಡ್ಬೇಕು. ಅಯ್ಯೋ ದೇವ್ರೇ, ನನ್ನ ಮಗಳು ನಿಜವಾಗ್ಲೂ ಸತ್ತಾಗ್ಯಾಳಲ್ಲಪ್ಪ. ಅಯ್ಯಯ್ಯೋ ಗುಂಡಮ್ಮ, ನೋಡ್ದೇನೆ ನನ್ನ ಮಗಳು ಎಂತ ಕೆಲಸ ಮಾಡ್ಕೊಂಡಿದ್ದಾಳೆ. ಅಯ್ಯೋ ಅಯ್ಯಯ್ಯೋ. ನೋಡಮ್ಮ, ಈಗ ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಇದ್ದಾಗ ಚೆನ್ನಾಗಿ ನೋಡ್ಕೋಬೇಕು ತಾನೇ ನೀವು ಅವ್ರಿಗೆ. ನಿಮ್ ಸೊಸೆ ನಿಮ್ ಮಗಳಿಗೆ ಕಿರುಕುಳ ಕೊಡ್ತಾ ಇದ್ರು ನೀವ್ಯಾಕೆ ಸುಮ್ಮನೆ ಇದ್ರಿ? ನಿಮ್ ಸೊಸೆಗೆ ಬುದ್ಧಿ ಹೇಳಕ್ ಆಗ್ತಾ ಇರ್ಲಿಲ್ವಾ? ಈಗತ್ರ ಏನ್ ಪ್ರಯೋಜನ ಹೇಳಿ? ಅಯ್ಯೋ ಮೇಡಮ್ ಅವರೇ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ಆ ಲಸ್ಮಕ್ಕ ತುಂಬಾ ಒಳ್ಳೆಯವಳು ಮೇಡಮ್ ಅವರೇ. ನಾದ್ನಿ ಬಾಳು ಚೆನ್ನಾಗಿರ್ಬೇಕು ಅಂತ ಹೇಳಿ ಅವಳು ಏನೆಲ್ಲ ಪ್ರಯತ್ನ ಮಾಡಿಳು. ಗಂಡನ ಮನೆಗೆ ಹೋಗು ಅಂತ ಹೇಳಿ ಎಷ್ಟೋ ಸಾರಿ ಬುದ್ಧಿ ಹೇಳಿಳು, ಆದ್ರೂ ಅವಳು ಕೇಳಲಿಲ್ಲ. ಅವಳು ಅತ್ತಿಗೆ ಮೇಲೆನೆ ಜಗಳ ಮಾಡೋಳು ಯಾವಾಗ್ಲೂ. ಅಲ್ಲಮ್ಮ, ಗಂಡನ ಮನೆಯಲ್ಲಿ ಕಷ್ಟ ಅಂತ ಹೇಳಿ ತವ್ರ ಮನೆಗೆ ಬಂದ್ರೆ ಅತ್ತಿಗೆ ಆದವಳು ಚೆನ್ನಾಗಿ ನೋಡ್ಕೋಬೇಕು ತಾನೇ ನಾದ್ನಿನ. ಈ ತರ ಕಿರುಕುಳ ಕೊಟ್ರೆ ಇನ್ನೇನ್ ಮಾಡ್ತಾರೆ ಹೇಳ್ರಿ? ಗಂಡನ ಮನೇನೂ ಇಲ್ಲ ತವ್ರ ಮನೇನೂ ಇಲ್ಲ ಅಂತಂದ್ರೆ ಹೆಣ್ಮಕ್ಳು ಮತ್ತೆ ಇಂಥ ನಿರ್ಧಾರನೇ ಮಾಡೋದು. ನೀವು ನೋಡಿದ್ರೆ ಒಳ್ಳೆವಳು ಅಂತ ಹೇಳ್ತಾ ಇದೀರಲ್ಲ, ಒಳ್ಳೆವಳು ಮಾಡೋ ಲಕ್ಷಣ ಇದು. ಇನ್ನೊಬ್ರಿಗೆ ಸಾವಿಗೆ ಕಾರಣ ಆಗಕ್ಕೆ ಅವಳಿಗೆ ಹೆಂಗಾದ್ರೂ ಮನ್ಸು ಬರುತ್ತೆ ಅತ್ತಿಗೆ ಆದವಳಿಗೆ? ಕರೀರಿ ಅವಳನ್ನ ಮೊದ್ಲು ಅವಳನ್ನ ಅರೆಸ್ಟ್ ಮಾಡ್ಕೊಂಡು ಜೈಲಿಗೆ ಹಾಕ್ತಿವಿ. ಅಲ್ಲಿ ಬಂದು ಏನಾದ್ರೂ ಮಾತಾಡ್ರಿ ನೀವು. ಎಲ್ಲಿದ್ದೀರಾ ಲಸ್ಮಕ್ಕ ಅನ್ನೋರು? ಕರೀರಿ ಬಂದ್ಲು. ಅಯ್ಯೋ ಮೇಡಮ್ ಜಿ, ಲಕ್ಷ್ಮಿಂದ ಹಠ ತುಂಬಾ ಒಳ್ಳೆಯವ್ರಿಗೆ ಇದ್ದಾರೆ, ನಿಮ್ದಕ್ಕೆ ಅವ್ರದ್ದು ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಆ ಗೌರಿನೇ ತುಂಬಾ ಲಕ್ಷ್ಮಿಂದ ಹಟ್ಟಾಗೆ ಬಾಯಿ ಬಂದಂಗೆ ಬೈಯೋಳು, ಜಗಳಗೆ ಮಾಡೋಳು. ಅವಳು ಏನು ಕಿರುಕುಳ ಏನು ಕೊಟ್ಟಿಲ್ಲ, ಅವಳದು ನಾದ್ನಿಗೆ ಚೆನ್ನಾಗೆ ನೋಡ್ಕೊಂಡಿದ್ಲು. ಆದ್ರೆ ಆ ಗೌರಿ ಆ ಲಕ್ಷ್ಮಿಂದ ಹಟ್ಟ ಅಪ್ಪ ಅಮ್ಮಗೆ ಜಾಸ್ತಿ ಅವಮಾನ ಮಾಡಿ ಬಾಯಿ ಬಂದಂಗೆ ಬೈದ್ಲು ಅಂತೇಳಿ ಅವ್ರ ಹಣನೇ ಕಪಾಳಕ್ಕೆ ಬಾರಿಸಿ ಮನೆ ಬಿಟ್ಟು ಓಡಿಸಿದ್ರು. ಮನೆ ಬಿಟ್ಟು ಓಡಿಸಿದ್ರೆ ಗಂಡನ ಮನೆಗೆ ಹೋಗೋದ್ ಬಿಟ್ಟು ಅವಳು ಯಾರೋ ಸಾಕಮ್ಮ ಅಂತ ಇದ್ದಾಳೆ ನಮ್ಮೂರಲ್ಲಿ, ಅವಳ ಮನೇಲಿ ಹೋಗಿ ಸೇರ್ಕೊಂಡಿದ್ಲು. ಅವಳು ಮನೆ ಬಿಟ್ಟು ಹೊಡ್ಸಿದ್ಲು ಅಂತ ಹೇಳಿ ಈ ತರ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಆ ಸಾಕಮ್ಮನ ವಿಚಾರಣೆ ಮಾಡಿ. ಹೌದು ಮೇಡಮ್ ಅವರೇ, ಆ ಸಾಕಮ್ಮ ಒಡವೆ ದುಡ್ಡು ಎಲ್ಲ ಕಿತ್ಕೊಂಡು ಬರೆಗೈ ಮಾಡಿ ಮನೆಯಿಂದ ಹೊರಕ್ ಹಾಕಿಳು. ಅದಕ್ಕೆ ಹಿಂಗ್ ಮಾಡ್ಕೊಂಡಿರ್ಬೇಕು ಅನ್ಸುತ್ತೆ ನೋಡಿ. ಅವರು ಲೆಟ್ರಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ, ನನ್ನ ಸಾವಿಗೆ ನಮ್ಮ ಅತ್ತಿಗೆ ಲಸ್ಮಕ್ಕನೇ ಕಾರಣ, ಅವಳನ್ನ ಮಾತ್ರ ಸುಮ್ಮನೆ ಬಿಡಬೇಡಿ ಅಂತ ಹೇಳಿ ಬರ್ದಿಕ್ಕಿದ್ದಾರೆ. ಏನೋ ಈ ಮನೆಯಲ್ಲಿ ಇದ್ದಾಗ 2 ಸರಿನ ಆ ಗೌರಿ ಅನ್ನೋರ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ರಂತೆ ಲಸ್ಮಕ್ಕ, ಅದನ್ನು ಲೆಟ್ರಲ್ಲಿ ಬರ್ದಿದ್ದಾರೆ. ಊಟದಲ್ಲೇನೋ ವಿಷ ಹಾಕಿದ್ರು ನಮ್ಮತ್ತಿಗೆ, ಆದ್ರೆ ನನಗೆ ಗೊತ್ತಾಗಿ ನಾನು ಹೆಂಗ ಉಳ್ಕೊಂಡ್ಬಿಟ್ಟೆ. ಆದ್ರೆ ನಾನು ಮನೆ ಬಿಟ್ಟು ಬಂದ ಮೇಲೂ ನನ್ನ ಸುಮ್ಮನೆ ಬಿಡ್ಲಿಲ್ಲ, ಕಿರುಕುಳ ಕೊಟ್ಟು ಬೈತಾ ಇದ್ರು. ನೀನ್ ಸತ್ತೋಗು, ನೀನ್ ಸತ್ರೇನೆ ನಾನು ಚೆನ್ನಾಗಿರೋದು, ನಮ್ಮನೆ ಚೆನ್ನಾಗಿರೋದು ಅಂತ ಹೇಳಿ ಯಾವಾಗ್ಲೂ ಬೈಯೋರು ಅಂತಾನ ಬರ್ದಿದ್ದಾರೆ ಲೆಟ್ರಲ್ಲಿ. ಇಷ್ಟೆಲ್ಲ ಬರ್ದ್ಮೇಲೆ ಲಸ್ಮಕ್ಕನ ನಾವು ಅರೆಸ್ಟ್ ಮಾಡದೆ ಸುಮ್ಮನೆ ಬಿಡಕ್ಕಾಗುತ್ತಾ? ಎಲ್ಲೋಗಿದ್ದಾರೆ ಈಗ ಅವರು? ನೋಡಮ್ ಕೆಂಚಮ್ಮ, ಸೊಸೆ ಒಳ್ಳೆವಳು ಮನೆ ಉದ್ಧಾರ ಮಾಡ್ತಾಳೆ ಅಂತ ಹೇಳ್ತಿದ್ದಲ್ಲ ನೋಡು. ನಿನ್ನ ಮಗಳನ್ನ ಎಂತ ಪರಿಸ್ಥಿತಿಗೆ ಬಂದವಳೆ ನಿನ್ ಸೊಸೆ ಲಸ್ಮಕ್ಕ. ಈಗ್ಲಾದ್ರೂ ಅರ್ಥ ಆಯ್ತಾ ನಿನ್ ಸೊಸೆ ಎಂತಾಳು ಅಂತಾನ? ಈ ಕಣ್ಣೀರ್ ಸುರ್ಸಿರೆ ಏನ್ ಪ್ರಯೋಜನ ಹೇಳು? ಸೊಸೆನ ತಲೆ ಮ್ಯಾಗ ಕೂತ್ಕೊಂಡು ಮೆರೆಸ್ತಿದ್ದಲ್ಲ.
ಎಲ್ಲೋದ್ರಮ್ಮ ಎಲ್ಲೋದ್ರು ಲಸ್ಮಕ್ಕ ಅನ್ನೋರು ಕರೀರಿ ಜಲ್ದಿ. ಸರ್ ಅದು ಅವಳು ಆ ಗೌರಿ ಗಂಡನ ಮನೆಗೆ ಹೋಗಿದ್ದಾರೆ. ಅಲ್ಗೇನಾದ್ರೂ ಹೋಗ್ಯವಳೇನೋ ಅಂತೇಳಿ ವಿಚಾರಣೆ ಮಾಡ್ಕೊಂಡ್ ಬರ್ಬೇಕು ಅಂತೇಳಿ ಅಲ್ಗೆ ಹೋಗಿದ್ದಾರೆ. ಸಾವ್ಕಾರೆ ಲಸ್ಮಕ್ಕ ಬಂದ್ಲು ಇನ್ಸ್ಪೆಕ್ಟರ್ಗೆ ಹೇಳ್ರಿ ಬರ್ತಾ ಇದಾರೆ ಅಂತಾನ. ಮೇಡಮ್ ಅವರೇ ಲಸ್ಮಕ್ಕ ಬರ್ತಾ ಇದಾರೆ ನೋಡ್ರಿ. ಇದೇನಿದು ನಮ್ಮನೆ ಪೊಲೀಸ್ ಬಂದಿದ್ದಾರೆ. ಏನಾಯ್ತು? ಲಸ್ಮಕ್ಕ ಅಂದ್ರೆ ನೀವೇನಮ್ಮ? ಹೌದು ಸರ್, ನಾನೇ ಲಸ್ಮಕ್ಕ. ಯಾಕೆ ಸರ್? ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕು ಅದಕ್ಕೆ ಬಂದಿದೀವಿ. ಗೌರಿ ಸಾವಿಗೆ ನೀವೇ ಕಾರಣ. ಅದನ್ನ ಗೌರಿ ಅವರು ಲೆಟರ್ ಬರ್ದಿಕ್ಕಿ ಸತ್ತೋಗಿದ್ದಾರೆ ನದಿಗೆ ಬಿದ್ದು. ಅದಕ್ಕೇನೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದೀವಿ ಈಗ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.